ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. BJP ಈ ದೇಶದ ಸಂವಿಧಾನವನ್ನು ಒಪ್ಪೋದಿಲ್ಲ. ಅದರ ಮನಸ್ಸಲ್ಲಿ ಯಾವಾಗಲೂ ಇರುವಂತಹದ್ದು ನಮ್ಮ ಸಂವಿಧಾನ ಏನಿದ್ರು ಮನುಸ್ಮೃತಿನೇ. ಮನುಸ್ಮೃತಿಯಲ್ಲಿ ಬರುವಂತಹ ಬಹು ಮುಖ್ಯವಾದಂತಹ ವಿಚಾರ ಅಥವಾ ಇವರು ಕರೆಯುವ ಹಿಂದೂ ಧರ್ಮದ ಆಧಾರ ಸ್ತಂಭ ಅಂದರೆ ಅದು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಆಚರಣೆ. ಅದೆರಡನ್ನು ತಾವು ಬಿಟ್ಕೊಡೋದಕ್ಕೆ BJP ಯಾರಿಗೂ ಮನಸ್ಸಿಲ್ಲ. ಅದು ಬ್ರಾಹ್ಮಣ BJP ಅವನಾಗಿರಲಿ, ಶೂದ್ರ BJP ಅವನಾಗಿರಲಿ, BJP ಜೊತೆ ಬ್ರೈನ್ ವಾಶ್ ಆಗಿ ಹೋಗಿರುವ ದಲಿತನೇ ಆಗಿರಲಿ, ಅವರನ್ನು ಸಹ ಆ ಮಟ್ಟಕ್ಕೆ ಬ್ರೈನ್ ವಾಶ್ ಮಾಡಿಟ್ಟಿರ್ತಾರೆ. ಹಾಗಾಗಿ BJPಯಲ್ಲಿರುವ ದಲಿತರು BJPಯ RSS ನಾಯಕರ ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆಗೆ ಹೊರಡ್ತಾರೆ. ಅದು ಕೂಡ ಲೈವಲ್ಲಿ. ಅದನ್ನು ನಾವು ಕರ್ನಾಟಕದಲ್ಲಿಯೇ ನೋಡಿದ್ದೀವಿ. ಅಂತಹ BJPಯ ಲುಚ್ಚ ಮನಸ್ಥಿತಿ ಮತ್ತೊಮ್ಮೆ ಸಾಬೀತಾಗಿದೆ. ಅಸ್ಪೃಶ್ಯತೆ ಆಚರಣೆ ವಿಚಾರದಲ್ಲಿ ದಲಿತ ನಾಯಕ ಒಬ್ಬರು ದೇವಸ್ಥಾನಕ್ಕೆ ಹೋದರೆ BJPಯ ನಾಯಕ ಏನು ಮಾಡ್ತಾನೆ ಅಂದರೆ ನಾರ್ಮಲ್ ಹೋಗಿ ಹಸು ಗಂಜಲವನ್ನು ತಗೊಂಡು ಬಂದು ಶುದ್ಧೀಕರಣ ಮಾಡೋದು. ಯಾಕೆ ಅಂದರೆ ಅವನು ಬಂದಿದ್ನಲ್ಲ ಇಲ್ಲಿಗೆ, ಈ ಜಾಗ ಅಪವಿತ್ರ ಆಗೋಯ್ತು. ಬಂದಿದ್ದು ಯಾರು ಗೊತ್ತಾ? ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ರಾಜ್ಯದ ಪ್ರತಿಪಕ್ಷದ ಅಧಿಕೃತ ನಾಯಕ, ವಿಪಕ್ಷ ನಾಯಕ ಬಂದು ಹೋಗಿದ ಮೇಲೆ MLA ಕೂಡ ಆಗಿರದ ಮಾಜಿ MLA ಒಬ್ಬ BJPಯಿಂದ ಹೋಗ್ತಾನೆ. ಹೋಗಿ ಅಲ್ಲಿ ಗಂಜಲ ಸಿಂಪಡಿಸಿ ಬರ್ತಾನೆ. ಇದು ರಾಜಸ್ಥಾನದಲ್ಲಿ ನಡೆದಿದೆ. ಏನದು ಪೂರ್ತಿ ವಿವರ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, BJP ಯಾವತ್ತೂ ಸಹ ಸಮಾನತೆಯನ್ನು ಒಪ್ಪುವ ಪಕ್ಷ ಅಲ್ಲ. ಅದು ಬ್ರಾಹ್ಮಣ್ಯವನ್ನು ಹೇರುವ ಪಕ್ಷ, ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸುವ ಪಕ್ಷ. ಅದಕ್ಕೆ ನಾನು ಹೇಳೋದು, BJP ಜೊತೆ ಹೋಗುವವನು ಪ್ರತಿಯೊಬ್ಬನು ಸಹ ಮನುಷ್ಯ ವಿರೋಧಿ, ಮಾನವ ವಿರೋಧಿ, ಸಮಾನತೆ ವಿರೋಧಿ. ಅದು ಯಾವ ಕಾರಣಕ್ಕಾದರೂ ಹೋಗಿ ನೀವು ಸ್ವಾರ್ಥಿಗಳು, ಗುಲಾಮರು. ಅದನ್ನು ಹೇಳಿ ಮುಂದಕ್ಕೆ ಹೇಳ್ತೀನಿ. ಏನಾಯಿತು? ರಾಜಸ್ಥಾನದಲ್ಲಿ ಒಬ್ಬ ಪುಡಿ ರೌಡಿ ಮನಸ್ಥಿತಿ ಅವನು ಬೈದಾನೆ, ಲುಚ್ಚ ಮನಸ್ಥಿತಿ ಅವನು. ಜಾತಿ ವ್ಯವಸ್ಥೆ ಇವತ್ತಿಗೂ ಸಹ ವಾಪಸ್ ಬರಲೇಬೇಕು ಅನ್ನುವ ಮನಸ್ಥಿತಿ ಅವನು. ಅವನ ಹೆಸರು ಜ್ಞಾನದೇವ್ ಅಹುಜಾ ಅಂತ. ಆ ಕಂತ್ರಿ ಮನಸ್ಥಿತಿ ಅವನು ಏನು ಮಾಡಿದ್ದಾನೆ ಅಂದರೆ, ಮೊನ್ನೆ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಎಲ್ಲಿ? ಅಲ್ವಾರ್ ಅನ್ನುವಂತಹ ಪ್ರದೇಶ ರಾಜಸ್ಥಾನದಲ್ಲಿ. ಅದಿರುವಂತಹದ್ದು ಪೂರ್ವ ರಾಜಸ್ಥಾನದ ಭಾಗದಲ್ಲಿ. ಪೂರ್ವ ರಾಜಸ್ಥಾನದಲ್ಲಿ ದಲಿತ ಮತದಾರರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಹಾಗಿದ್ದು ಸಹ ಅಲ್ಲಿಗೆ ರಾಜಸ್ಥಾನದ ವಿಪಕ್ಷ ನಾಯಕ ಟೀಕಾರಾಮ್ ಜುಲ್ಲಿ ಅನ್ನುವಂಥವರನ್ನು ಅತಿಥಿಯಾಗಿ ಕರೀತಾರೆ. ಬನ್ನಿ ಪೂಜಾ ಕಾರ್ಯಕ್ರಮಕ್ಕೆ ಅಂತ. ಅವರು ಸಹ ಹೋಗಿ ಪಾಲ್ಗೊಂಡು ವಾಪಸ್ ಬರ್ತಾರೆ. ಮಾರನೇ ದಿನ ಈ ಜ್ಞಾನದೇವ್ ಅಹುಜಾ ಇದ್ದಾನಲ್ಲ, ಇವನು ಸದ್ಯ MLAನೂ ಅಲ್ಲ, ಮಾಜಿ MLA, ಮೊನ್ನೆ ಚುನಾವಣೆಯಲ್ಲಿ ಸೋತಿದ್ದಾನೆ. ಇವನು ಹೋಗ್ತಾನೆ ವಿತ್ ಕ್ಯಾಮ್ರಾ ಎಲ್ಲರ ಎದುರಿಗೇನೆ ಗಂಜಲ ತಗೊಂಡು ಸಿಂಪಡಿಸ್ತಾನೆ. ಹೇಳ್ತಾನೆ, ನಿನ್ನೆ ಟೀಕಾರಾಮ್ ಜುಲ್ಲಿ ಬಂದಿದ್ನಲ್ಲ ಇಲ್ಲಿಗೆ, ಈ ದೇವಸ್ಥಾನ ಅಪವಿತ್ರ ಆಗೋಯ್ತು, ನಾನು ಅದನ್ನು ಶುದ್ಧೀಕರಿಸ್ತಾ ಇದ್ದೀನಿ ಅಂತ ಹೇಳಿ ಸಿಂಪಡಿಸ್ತಾನೆ. ಗೋಮೂತ್ರ ಸಿಂಪಡಿಸಿ ಅದನ್ನು ಶುದ್ಧೀಕರಣ ಮಾಡ್ತಾನಂತೆ. ಇದು ಇವರ ಯೋಗ್ಯತೆ. ಮೊದಲು ಇವರ ಒಳಗಿನ ಅಂತರಂಗವನ್ನು ತೊಳ್ಕೋಬೇಕು, ಶುದ್ಧೀಕರಣ ಮಾಡಬೇಕು. ಅದು ಗೊಬ್ಬು ನಾರ್ತಾ ಇದೆ, ಕೊಳೆತು ನಾರ್ತಾ ಇದೆ. ಇದು ನಡೆದಿದೆ. ಇದು ನಡೆದ ನಂತರ ಕಾಂಗ್ರೆಸ್ ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತು, ಗಲಾಟೆ ಮಾಡ್ತು. ಯಾಕಂದರೆ ಕಾಂಗ್ರೆಸ್ನ ನಾಯಕ, ವಿಪಕ್ಷದ ನಾಯಕ ರಾಜಸ್ಥಾನದಲ್ಲಿರುವಂಥದ್ದು. ಕಾಂಗ್ರೆಸ್ನ ಗಲಾಟೆ ನಂತರ ಅಲ್ಲಿರುವಂತಹ ದಲಿತ ನಾಯಕರೆಲ್ಲರೂ ಸಹ, ಪಕ್ಷೇತರರು ಸಹ ಒಂದಷ್ಟು ಗಲಾಟೆ ಮಾಡ್ತಾರೆ. ಸಾರ್ವಜನಿಕರಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಟೀಕೆ ಎದುರಾಗುತ್ತೆ. ಟೀಕೆ ಎದುರಾದ ತಕ್ಷಣ BJPಯ ನಾಟಕ ಶುರುವಾಗುತ್ತೆ. ನಾವಿದನ್ನು ಸಹಿಸೋದಿಲ್ಲ, ಅವನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ, ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೆ ಉತ್ತರ ಕೊಟ್ಟರು ಕೊಡದೆ ಹೋದರೂ ಆ್ಯಕ್ಷನ್ ತಗೊಂಡಿದ್ದೀವಿ, ಆತನನ್ನು ಪಕ್ಷದಿಂದ ಅಮಾನತು ಮಾಡಿದ್ದೀವಿ ಅಂತ ಕತೆ ಹೇಳಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ಯಾಕೆ? ಪೂರ್ವ ರಾಜಸ್ಥಾನ ಭಾಗದಲ್ಲಿ ನಡೆದಿರುವಂತಹದ್ದು. ಅಲ್ಲಿ ದಲಿತರ ವೋಟ್ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಆ ಕಾರಣಕ್ಕೆ ಒಂದಷ್ಟು ಆ್ಯಕ್ಷನ್ ತೆಗೆದುಕೊಂಡಂತೆ 1-2 ತಿಂಗಳು ಅಥವಾ 1 ವರ್ಷದ ಒಳಗೆ ಅವನನ್ನು ಮತ್ತೆ ಹಾರ ತುರಾಯಿ ಹಾಕಿ ಸ್ವೀಟ್ ತಿನ್ನಿಸಿ ವಾಪಸ್ ಕರ್ಕೊಳ್ತಾರೆ.
ಯಾಕಂದರೆ BJP ಇರೋದೇ ಇಂತಹ ಮನಸ್ಥಿತಿಗಳನ್ನು ಪೋಷಣೆ ಮಾಡೋದಕ್ಕೆ. ಅವರಿಗೆ ಇವರೇ ಬೇಕಾಗಿರೋದು, ಅವರ ಮನಸ್ಥಿತಿನೇ ಅದು. BJPಯ ಪ್ರತಿಯೊಬ್ಬನಲ್ಲೂ ಅದೇ ಇರೋದು. ದಲಿತರನ್ನು ಅಸ್ಪೃಶ್ಯತೆಗೆ ಮತ್ತೆ ತಳ್ಳಬೇಕು, ಅವರನ್ನು ಊರಿಂದ ಆಚೆ ಇಡಬೇಕು, ಅವರ ಶಿಕ್ಷಣ ಕಿತ್ಕೋಬೇಕು, ಅವರಿಗೆ ಏನೂ ಸಿಗದಂಗೆ ಮಾಡಬೇಕು, ಅವರನ್ನು ಗುಲಾಮರಾಗಿ ಮತ್ತೆ ವಾಪಸ್ ಕಳಿಸ್ಬೇಕು. ಅದಕ್ಕೆ ಇರುವಂತಹ ಅಡ್ಡಿ ಅಂದರೆ ಸಂವಿಧಾನ. ಅದಕ್ಕೆ BJPಯವರು ಮಾತೆತ್ತಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾವು ಬಂದಿರೋದು. ನಾವು ಸಂವಿಧಾನವನ್ನು ಒಪ್ಪೋದಿಲ್ಲ, ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ. ಈ ಕಥೆಗಳನ್ನು ಹೇಳೋದು. ಇನ್ನು ಈ ಜ್ಞಾನದೇವ ಅಹುಜಾ ಅನ್ನುವಂತಹ ಕಂತ್ರಿ ಮನಸ್ಥಿತಿಯವನಿದಾನಲ್ಲ, ಜಾತಿವಾದಿ, ಇವನ ಹಿಸ್ಟ್ರಿಯನ್ನು ನೋಡಿದ್ರೆ ಇಂತಹದ್ದೇ ಹಲ್ಕಟ್ಟು ಕೆಲಸಗಳೇ ಮಾಡೋದು. ಇಂತಹ ಹಲ್ಕಟ್ಟು ಕೆಲಸಗಳನ್ನೇ ಮಾಡಿ ಜನರ ಬ್ರೈನ್ ವಾಶ್ ಮಾಡಿ ಧರ್ಮದ ಹೆಸರಿನಲ್ಲಿ 2013ರಿಂದ 2018ರವರೆಗೆ MLA ಆಗಿ ಬೇರೆ ಇರ್ತಾನೆ ಅವನು. MLA, ಇಂತಹ ನೀಚ MLA ಬೇರೆ ಆಗಿದ್ದ. ಅದು BJPಯಿಂದ ಮಾತ್ರ ಸಾಧ್ಯ ಇಂತಹ ನೀಚನಿಗೆ ಟಿಕೆಟ್ ಕೊಡೋದಕ್ಕೆ, ಇಂಥ ನೀಚನನ್ನು ತನ್ನ MLA ಆಗಿ ಇಟ್ಕೊಳ್ಳೋದಕ್ಕೆ BJPಗೆ ಮಾತ್ರ ಸಾಧ್ಯ. ಇಟ್ಕೊಂಡಿದ್ರು. ನಂತರ ಮುಂದಿನ ಚುನಾವಣೆಯಲ್ಲಿ ತೋಪೆದ್ದೋಯ್ತು. ಇವನ ಕರಾಮತ್ತುಗಳಲ್ಲಿ ಕೆಲವನ್ನ ನೋಡೋದಾದರೆ, ಪೆಹ್ಲು ಖಾನ್ ಅನ್ನುವರ ಮರ್ಡರ್ ಆಗಿತ್ತು. ಏನು ಮರ್ಡ್ರು? ಸಾಮಾನ್ಯ ಮರ್ಡರ್ ಅಲ್ಲ, ಗುಂಪು ಹತ್ಯೆ, ಮಾಬ್ ಲಿಂಚಿಂಗ್ ಆಗಿತ್ತು. ಕಾರಣ ಗೋಮಾಂಸ, ಹಸು ಸಾಗಿಸ್ತಿದ್ದಾನೆ ಅಂತ ಪಾಪ ಪೆಹ್ಲು ಖಾನ್ ಅನ್ನುವಂತಹ ಮುಸ್ಲಿಂ ವ್ಯಕ್ತಿಯನ್ನು ಹೊಡೆದು ಸಾಯಿಸಿರ್ತಾರೆ. ಹಿಂದುತ್ವ ಹೆಸರಿನ, ಗೋರಕ್ಷಣೆ ಹೆಸರಿನ ರೌಡಿ ಪಡೆ. ಆ ಸಂದರ್ಭದಲ್ಲಿ ಇವನು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದು ಈ ರೀತಿಯೇ ಆಗೋದು. ಅವರು ಹಸುವಿನ ವಿಚಾರದಲ್ಲಿ ಆ ರೀತಿ ನಡ್ಕೊಂಡಿದ್ರು, ಹಾಗಾಗಿ ಈ ರೀತಿಯೇ ಆಗುತ್ತೆ. ಇವತ್ತೇ ಅಲ್ಲ, ಮುಂದೇನೂ ಇದೇ ರೀತಿ ನಡೀತಾನೆ ಇರುತ್ತೆ ಅಂತ ಹೇಳಿದ್ದ ಇವನು. ಇದೇ ಜ್ಞಾನದೇವ್ ಅಹುಜಾ ಅನ್ನುವಂತಹ ಕುಂತ್ರಿ ಮನಸ್ಥಿತಿಯವನು. ಆ ನಂತರ 2016ರಲ್ಲಿ JNU ಬಗ್ಗೆ ದೊಡ್ಡ ಸುಳ್ಳು ಹೇಳಿ ಅದನ್ನೇ ಗೋಧಿ ಮಾಧ್ಯಮಗಳು ದಿನಗಟ್ಟಲೆ ಓಡಿಸಿತ್ತು. ಏನು? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆಯಲ್ಲ, ಸರ್ಕಾರದ ವಿರುದ್ಧ ನಿಲ್ಲುವಂತಹ ಧೈರ್ಯ ಇರುವಂತಹ ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಕೆಲವು ವಿಶ್ವವಿದ್ಯಾಲಯಗಳ ಪೈಕಿ ಅಗ್ರಸ್ಥಾನದಲ್ಲಿರುವಂತಹ JNU, ಅಲ್ಲಿ ಪ್ರತಿದಿನ 3000 ಕಾಂಡೋಮುಗಳು ಸಿಗ್ತವೆ, 2000 ಮದ್ಯದ ಬಾಟ್ಲಿಗಳು ಸಿಗ್ತವೆ ಅಂತ ಹೇಳ್ದ ಇವನು. ಇಂತಹದ್ದೇ ಕಾಯ್ಕೊಂಡಿದ್ದಂತಹ ಗೋಧಿ ಮಾಧ್ಯಮಗಳು ರಾಷ್ಟ್ರದಾದ್ಯಂತ BJPಯ ಬೂಟಿನೆಕ್ಕಿ ಬದುಕುವಂತಹ ಮಾಧ್ಯಮಗಳು ಅದನ್ನು ದಿನಗಟ್ಟಲೆ ಪ್ರೋಗ್ರಾಮ್ ಮಾಡಿದರು. JNUನಲ್ಲಿ ಸಾವಿರಾರು ಕಾಂಡೋಮ್, ಸಾವಿರಾರು ಮದ್ಯದ ಬಾಟ್ಲಿ. ಮಾನಗೆಟ್ಟ ಜನ ಇವತ್ತಿನವರೆಗೆ ಒಂದನ್ನು ತೋರ್ಸೋಕ್ಕಾಗಿಲ್ಲ ಸಾಕ್ಷಿಗಾದರೂ ಅಟ್ಲೀಸ್ಟ್ ಮೆಡಿಕಲ್ ಸ್ಟೋರ್ಗೆ ಹೋಗಿ 50 ರೂಪಾಯಿ ಕೊಟ್ಟು 20 ರೂಪಾಯಿ ಕೊಟ್ಟು ಒಂದು ಕಾಂಡೋಮ್ ತೊಗೊಂಬಂದು ಅಟ್ಲೀಸ್ಟ್ ಅದನ್ನೇ ತೋರಿಸಿ ಇದು JNU ಸಿಕ್ತು ಅಂತ ಹೇಳೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ. ಆದರೆ ಈ ರೀತಿ ಸುಳ್ಳು ಇವನು ಬೊಗಳಿದ್ದ, ಅದನ್ನು ಅವ್ರು ಕ್ಯಾರಿ ಮಾಡಿದರು. ಇದು ಇವನ ಹಿಸ್ಟ್ರಿ. ಇಂಥವನನ್ನು ಇಲ್ಲಿಯವರೆಗೆ BJPಯಲ್ಲಿ ಇಟ್ಕೊಂಡಿರ್ತಾರೆ. ಇವನು ಅಸ್ಪೃಶ್ಯತೆ ಆಚರಣೆಯನ್ನು ಈಗ ನೇರವಾಗಿ ಮಾಡ್ತಾನೆ, ಅದು ಸಹ ಒಂದು ರಾಜ್ಯದ ಅಧಿಕೃತ ಪ್ರತಿಪಕ್ಷ ನಾಯಕನ ವಿಚಾರವಾಗಿ. ಆದರೆ ಅವನಿಗೆ BJP ಕೊಡೋ ಶಿಕ್ಷೆ ಕೇವಲ ಅಮಾನತು ಅಷ್ಟೇ. 3 ತಿಂಗಳು 6 ತಿಂಗಳು 8 ತಿಂಗಳು 1 ವರ್ಷ ಮ್ಯಾಕ್ಸಿಮಮ್, ಮತ್ತೆ ವಾಪಸ್ ಕರ್ಕೊಳ್ತಾರೆ. ರಾಜಸ್ಥಾನ ಸರ್ಕಾರ ಇವನ ಮೇಲೆ ಯಾವ ಕ್ರಮಕ್ಕೂ ಮುಂದಾಗಿಲ್ಲ. ಒಂದು ಕೇಸ್ ಇಲ್ಲ, ಎಂಥದ್ದು ಇಲ್ಲ. ಅಟ್ರಾಸಿಟಿ ಕೇಸ್ ಬಿಡಬೇಕಾಗಿತ್ತು, ಇಷ್ಟೊತ್ತಿಗಾಗಿ ಒಳಗಾಕಬೇಕಾಗಿತ್ತು ಅವನ್ನ. BJP ಅವನ್ರಿ ಹಿಂದುತ್ವ ಪ್ರತಿಪಾದನೆ ಮಾಡ್ತಿದ್ದಾನೆ. ಹಿಂದುತ್ವ ಪ್ರತಿಪಾದನೆ ಮಾಡುವ, ಹಿಂದುತ್ವ ಹೇಳುವ ಪ್ರಾಥಮಿಕ ವಿಚಾರ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿದ್ದಾನೆ, ಅದನ್ನು ಕೊಂಡಾಡ್ತಿದ್ದಾನೆ. ಅವನನ್ನು ನಾವು ಮುಟ್ಟಕ್ಕಾಗತ್ತಾ? ಅವನನ್ನು ಶಿಕ್ಷಿಸಿದ್ರೆ ನಮ್ಮನ್ನು ಈ ಧರ್ಮ ಒಪ್ಪುತ್ತಾ ಅನ್ನೋದು ರಾಜಸ್ಥಾನ ಸರ್ಕಾರದ ನಡವಳಿಕೆ. ಇದು ರಾಜಸ್ಥಾನದಲ್ಲಿ BJP ತನ್ನ ಮನಸ್ಸಿನ ಒಳಗಡೆ ಇರುವಂತಹ ಲುಚ್ಚಾತನವನ್ನು ಹೊರಗೆ ಹಾಕಿರುವಂತಹದ್ದು. ಇಂತಹ ಘಟನೆಗಳು ಸಾವಿರಾರು ನಡೀತಾನೆ ಇರ್ತವೆ ಬಿಡಿ, ಸಾಕಷ್ಟು ಕಡೆ ನಡೀತಾನೆ ಇರ್ತವೆ. ಅದು ಕಳೆದ 10-12 ವರ್ಷಗಳಲ್ಲಿ ಅದು ತಾರಕಕ್ಕೆ ಹೋಗ್ಬಿಟ್ಟಿದೆ. ಅದೊಂದು ರೀತಿ ಈ ದೇಶದ ಸಾಮಾನ್ಯ ಸ್ಥಿತಿ ಆಗ್ಬಿಟ್ಟಿದೆ. ದಲಿತರ ಮೇಲೆ ದೌರ್ಜನ್ಯ ಮಾಡು, ರೇಪ್ ಮಾಡು, ಆ ರೇಪ್ ಆದವರನ್ನೇ, ಆ ಕುಟುಂಬದವ್ರನ್ನ ಮನೆಯಲ್ಲಿ ಕೂಡ ಹಾಕಿ ಆ ಹೆಣನ ಮಧ್ಯರಾತ್ರಿಯಲ್ಲಿ ತಗೊಂಡು ಪೊಲೀಸರೇ ಪೆಟ್ರೋಲ್ ಹಾಕಿ ಸುಡು. ಇದು ಇವರ ಯೋಗ್ಯತೆ. ಇದಕ್ಕೆ ಒಂದು ಬಿಡಿ, ಬೈದಷ್ಟು ನಮಗೆ ಬಾಯಿ ನೋವು ಅಷ್ಟೇ. ಈ ಅಯೋಗ್ಯರಿಗೆ, ನೀಚರಿಗೆ ಯಾವುದು ತಾಕೋದಿಲ್ಲ. ಎಲ್ಲಿಯವರೆಗೆ ಜನ ತಿರುಗಿ ಬಿದ್ದು ಮೆಟ್ಟು ತಗೊಂಡು ಹೊಡೆಯಲ್ವೋ ಅಲ್ಲಿವರೆಗೂ ತಿರುಗಿ ಬೀಳ ಅವ್ರು ಬದಲಾಗಲ್ಲ ಅಷ್ಟೇ.
ಜನಕ್ಕೆ ವಿಚಾರ ತಲುಪಿಸ್ತಾ ಇದ್ರೆ ಅಟ್ಲೀಸ್ಟ್ ಜನಕ್ಕೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಗಂಟ್ಲು ಹರ್ಕೊಳ್ಳೋದು, ಹೊಟ್ಟೆ ಉರಿಯಲ್ಲಿ ಮಾತಾಡೋದು ಅಷ್ಟೇ, ಏನಿಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.